ಪಾಕಿಸ್ತಾನದ ಮೇಲೆ ಭಾರತ ರಾಜತಾಂತ್ರಿಕವಾಗಿ ಒತ್ತಡ ಹಾಕೋದನ್ನು ಮುಂದಾಗ್ತಾನೆ ಇದೆ. ಆಲ್ರೆಡಿ ಒತ್ತಡ ಹಾಕ್ತಾ ಇದೆ. ದೇಶದಲ್ಲಿರುವ ಪಾಕ್ ಪ್ರಜೆಗಳ ವೀಸಾವನ್ನ ಕ್ಯಾನ್ಸಲ್ ಮಾಡಲಾಗಿದೆ. ನಿಮಗೆ ಗೊತ್ತಿದೆ, ಎಲ್ಲ 17 ರೀತಿಯಾದಂತಹ ವೀಸಾಗಳು ಬರ್ತವೆ. ಈ ಲಾಂಗ್ ಟರ್ಮ್ ವೀಸಾ ಒಂದು ಬಿಟ್ಟು ಇನ್ನು ಯಾವುದೇ ಬಿಸ್ನೆಸ್ ಪರ್ಪಸ್ಸು, ಟೂರಿಸಂ ಪರ್ಪಸ್ಸು, ಎಜುಕೇಷನ್ ಪರ್ಪಸ್ಸು ಅಥವಾ ಶಾರ್ಟ್ ಟರ್ಮ್ ವಿಸಿಟ್ ಪರ್ಪಸ್ಸು ಎಲ್ಲ ಬಿಸಾಕಿ ರದ್ದು ಮಾಡಿ ಎಲ್ಲ ಆಚೆ ಹೋಗ್ಬೇಕು ನೀವು ಅಂತ ಹೊರದಬ್ಬಿಸೋ ಕೆಲಸ ಆಗ್ತಾ ಇದೆ. ವೈದ್ಯಕೀಯ ವೀಸಾದಲ್ಲಿ ಯಾರಿದ್ದಾರೆ ಅವ್ರಿಗೊಂದು 2 ದಿನ ನೀವು ಉಳ್ಕೊಳ್ಬೋದು ಕಣ್ರಪ್ಪ ಅಂತ ಎಕ್ಸ್ಟೆನ್ಷನ್ ಅನ್ನು ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇನ್ಯಾರಿಗೂ ಕೂಡ ಭಾರತ ಟಾಲರೆನ್ಸ್ ಅನ್ನು ಮಾಡ್ತಾ ಇಲ್ಲ. ನಮ್ಮ ದೇಶದ ನಾಗರಿಕರ ಮೇಲೆ ನೀವು ಹಿಂಗೆ ಮಾಡ್ತಿರೋದ್ರೆ ನಿಮ್ಮನ್ನು ಯಾಕೆ ನಾವು ಒಳ್ಳೆ ರೀತಿ ನಡೆಸ್ಕೊಳ್ಬೇಕು, ಮೊದಲು ಆಚೆ ಹೋಗಿ ಮನೆಯಿಂದ ಅಂತ ಹೇಳಿದ್ದಾರೆ. ಮನೇಲಿ ಒಂದು ಚೇಳು ಸಾಕ್ತಾರೆ ಯಾರಾದರೂ? ಮನೇಲಿ ಸಾಕೋದು ಯಾವ ಪ್ರಾಣಿನ? ನೀವು ಹಂಗಿಲ್ಲ, ನೀವು ಚೇಳು ರೀತಿ ಮಾಡ್ತಾ ಇದ್ದೀರಾ. ಸೊ ನಿಮ್ಮನ್ನು ಇಟ್ಕೊಂಡು ನಮಗೇನು ಯಾವುದೇ ಲಾಭ ಇಲ್ಲ, ನಡೀರಿ ನಿಮ್ಮ ಊರಿಗೆ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಆಲ್ರೆಡಿ ಒಂದು 7,000ಕ್ಕೂ ಹೆಚ್ಚು ಪಾಕಿಸ್ತಾನಿಯರು ಭಾರತವನ್ನು ಬಿಟ್ಟು ತೊಲಗಿದ್ದಾರೆ. ಇವರು ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಪರ್ಪಸ್ಗಂತ ಇದ್ದರು. ಅವರೆಲ್ಲರಿಗೂ ಕೂಡ ಈ ಗೇಟ್ ಪಾಸ್ ಕೊಡೋ ಕೆಲಸ ಆಗಿದೆ. ಬಟ್ ವೈದ್ಯಕೀಯ ವೀಸಾದಲ್ಲಿ ಇದ್ರಲ್ಲ, ಮೆಡಿಕಲ್ ವೀಸಾದಲ್ಲಿ ಇದ್ರಲ್ಲ, ಅವ್ರಿಗೊಂದು 2 ದಿನ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಅದೇನು ಆಪ್ರೇಷನ್ ಮಾಡಿಸ್ಕೊಳ್ತೀರಾ ಮಾಡಿಸ್ಕೊಳ್ಳಿ, ಅದಾದಮೇಲೆ ನಾನು ಡೆತ್ ಬೆಡ್ಡಲ್ಲಿದ್ದೀನಿ ಅಥವಾ ಈಗ ಆಪ್ರೇಷನ್ ಆಗಿದೆ ಆ ಥರದ್ದು ಯಾವುದೇ ವಿನಾಯಿತಿ ಕೂಡ ಇಲ್ಲ, ನಡೀತಾ ಇರಬೇಕು ಅಂತ ಅಂದಿದ್ದಾರೆ.